ಅಷ್ಟು ಅದೃಷ್ಟವಂತರು ಅಂದ್ರೆ ಈ ಮಾಗಡಿ ಜನ ಬಹಳ ಕಿಲಾಡಿಗಳು ಇದ್ದೀರಿ ನೀವು. ಮಾಗಡಿಯವರು ಬಹಳ ಕಿಲಾಡಿ ಅಲ್ಲ ರೀ. ನಾನು ನೀರಾವರಿ ಸಚಿವನಾಗಿದ್ದೀನಿ 2 ಬಾರಿ. ನಮ್ಮೂರಿಗೆ ನೀರಿಲ್ಲ. ಇವತ್ತು ನಮ್ಮ ಕಾವೇರಿಯಿಂದ ನಮ್ಗೆ ನೀರಿಲ್ಲ, ಎಲ್ಲೂ ನೀರೇ ಇಲ್ಲ. ರಾಮನಗರಕ್ಕೆ ನೀರಿಲ್ಲ. ಅದೆಲ್ಲೋ ಒಂದ್ ಕಡೆ ಒಂದಷ್ಟು ಹಳ್ಳಿ ಕೆರೆಗಳನ್ನ ತುಂಬಿಸ್ತಾ ಇದ್ದೀನಿ. ನಿಮ್ಗೆ ಕಾವೇರಿಯಿಂದನೂ ನೀರು, ಹೇಮಾವತಿಯಿಂದ ನೀರು, ಈಗ ಎತ್ತಿನೋಳೆಯಿಂದನೂ ನೀರು ಬರ್ತದೆ. ಇದಕ್ಕೆಲ್ಲ ಏನೇನು ಬೇಕೋ ಟೆಂಡರ್ ಗಿಂಡ್ರೆಲ್ಲ ನನ್ನ ಕೈಲಿ ಖರ್ಚ್ಬಿಟ್ಟವ್ರೆ. ಬಾಲಕೃಷ್ಣ ಸುರೇಶ್ ಇಬ್ರು ಸೇರಿ ಕಳಿಸ್ಬಿಟ್ಟವ್ರೆ. ಇದಕ್ಕೆ ಉತ್ತರ ಇಡ್ರಿ ಸಾಕು. ಯಾರೋ ನಿನ್ನ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನೀವು ಕೇಳಬೇಕು. ಹೋಟ್ಲುಗಳಲ್ಲಿ, ಮದುವೆಗಳಲ್ಲಿ ನಂಟಿಸ್ತಾನ ಮಾತಾಡ್ತಾ ಇದ್ದೀರಲ್ಲ, ಇದನ್ನ ಕೇಳ್ದಪ್ಪ DK ಕೇಳ್ದ, ನೀವು ಇದಕ್ಕೆ ಉತ್ತರ ರೆಡಿ ಮಾಡ್ಕೊಳ್ಳಿ ಅಂತ ಕೇಳಬೇಕು. ಬರೀ ಟೀಕೆ ಮಾಡೋದಲ್ಲ. ಅದನ್ನೇ ಇವನು ಹೇಳಿದ್ದು ರಂಗನಾಥ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ.